ಮನೆ ಮನೆಗೂ ನಲ್ಲಿ ಮೂಲಕ ನೀರು ಪೂರೈಸುವ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ ಪಾಲು ಶೇಕಡ 55ರಷ್ಟಿದ್ದು, ಕೇಂದ್ರ ಸರ್ಕಾರದ ಪಾಲು ಶೇಕಡ 45ರಷ್ಟಿರುವಂಥದ್ದು. ಕೆಲವರು ಇದು ಕೇಂದ್ರ ಸರ್ಕಾರದ ಯೋಜನೆ ಅಂತ ಬಡಾಯಿ ಕೊಚ್ಚಿಕೊಳ್ಳುತ್ತಾರೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ತಾಲೂಕಿನ ಕೈವಾರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಜಲಜೀವನ್ ಮಿಷನ್ ಯೋಜನೆ ರೂಪಿಸಿದಾಗ ಕೇಂದ್ರದ ಪಾಲು ಶೇಕಡ 45ರಷ್ಟು, ರಾಜ್ಯ ಸರ್ಕಾರದ ಪಾಲು ಶೇಕಡ 45ರಷ್ಟು, ಉಳಿದ 10ರಷ್ಟು ಪಾಲನ್ನು ಆಯಾ ಗ್ರಾಮಗಳ ಸಮುದಾಯ ನೀಡಬೇಕಾಗಿತ್ತು. ಸಮುದಾಯದ ಪಾಲು ಶೇಕಡ 10ರಷ್ಟನ್ನು ಬಹುತೇಕ ಗ್ರಾಮಗಳಲ್ಲಿ ಕೊಡಲು ಮುಂದೆ ಬರಲಿಲ್ಲ. ಹಾಗಾಗಿ ಸಮುದಾಯದ ಶೇಕಡ 10ರಷ್ಟನ್ನು ರಾಜ್ಯ ಸರ್ಕಾರವೇ ಭರಿಸುತ್ತಿದೆ. ಪ್ರಸ್ತುತ ರಾಜ್ಯ ಸರ್ಕಾರ ಶೇಕಡ 55ರಷ್ಟು ಮತ್ತು ಕೇಂದ್ರ ಸರ್ಕಾರ ಶೇಕಡ 45ರಷ್ಟು ಅನುದಾನವನ್ನು ನೀಡ್ತಾ ಇದೆ ಅಂತ ತಿಳಿಸಿದರು. ಇನ್ನು ಜಿಲ್ಲೆಯಲ್ಲಿ ಸುಮಾರು 1600ಕ್ಕೂ ಹೆಚ್ಚಿನ ಗ್ರಾಮಗಳಲ್ಲಿ ಕೇವಲ 300ರಿಂದ 350 ಗ್ರಾಮಗಳಲ್ಲಿ ಮಾತ್ರ ಜಲಜೀವನ್ ಮಿಷನ್ ಯೋಜನೆಯ ಪ್ರಕ್ರಿಯೆ ಆರಂಭವಾಗಿದ್ದು, ವಿಧಾನಸಭೆ ಚುನಾವಣೆಯ ಮೊದಲು ಯೋಜನೆಯ ಕಾಮಗಾರಿ ಕೈಗೊಳ್ಳಲು ಗುತ್ತಿಗೆದಾರರು ಹಿಂದೇಟು ಹಾಕುತ್ತಿದ್ದರು. ಚುನಾವಣೆಯ ನಂತರ ನಾನು ಜಿಲ್ಲಾ ಕೇಂದ್ರದಲ್ಲಿ ಗುತ್ತಿಗೆದಾರರ ಸಭೆಯನ್ನು ಕರೆದು ಚರ್ಚೆ ನಡೆಸಿದೆ. ಗುತ್ತಿಗೆದಾರರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ್ದೇನೆ ಅಂತ ತಿಳಿಸಿದರು. 2011-12ರಲ್ಲಿ ಒಂದು ಬಹಳ ವಿಸ್ತೃತವಾದಂಥ ಯೋಜನೆ ಮಾಡಿದ್ದು. ಏನಿವತ್ತು ಜಲಜೀವನ್ ಮಿಷನ್ನು ಕೇಂದ್ರ ಸರ್ಕಾರ ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲ, ಈ ಯೋಜನೆಗಳೆಲ್ಲ ನಾನು ಹಿಂದೆ ಪ್ರತಿಯೊಂದು ಊರಿಗೂ ಟ್ಯಾಂಕ್ ಆಗಬೇಕು, ಪ್ರತಿಯೊಂದು ಊರಿಂದನೂ ಮನೆಗೂ ನಲ್ಲಿ ಆಗಬೇಕು ಅಂತಕ್ಕಂಥ ಕನಸು ಕಂಡಿರ್ತಕ್ಕಂಥದ್ದು ನಾನು. ಆ ಕನಸು ಬರೀ ಕನಸಾಗೆ ಇರಲಿಲ್ಲ. ಅದಕ್ಕೆ ಅಂದಿನ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಕಾರ್ಯಕ್ರಮದಡಿಯಲ್ಲಿ ನಾವು ಪ್ರತಿಯೊಂದು ಗ್ರಾಮಕ್ಕೂ ಇಲ್ಲಿಗೂ ಹಾಕಿದ್ದೀವಿ. ನಾವು ಓವರ್ ಹೆಡ್ ಟ್ಯಾಂಕು ಅಥವಾ ಗ್ರೌಂಡ್ ಲೆವೆಲ್ ರಿಸರ್ವಾಯರ್ GLSR. ಉದಾಹರಣೆಗೆ ತಳಗವಾರದಲ್ಲಿ ನಾನು ಅವತ್ತು ಹೊಸ ಟ್ಯಾಂಕ್ ಮಾಡಿಸ್ಕೊಂಡೆ. ಇವೆಲ್ಲ ಅವತ್ತು ಎಲ್ಲ ಊರಲ್ಲೂ ಆಗಬೇಕು, ಎಲ್ಲ ಊರು ಮಾಡಿಸಿದ್ವಿ. ಕೆಲವು ಊರುಗಳಲ್ಲಿ ಅದನ್ನು ಕನೆಕ್ಷನ್ ಕೊಟ್ಟು ಮನೆಗೂ ನೀರು ಕೊಟ್ಟಿರ್ತಕ್ಕಂಥದ್ದು ಇದೆ. ಕೆಲವು ಮಂಜೂರಾಗಿತ್ತು. ನಾನು ಚುನಾವಣೆಯಲ್ಲಿ ಸೋತ ಮೇಲೆ ಟ್ಯಾಂಕ್ಗಳಾಯಿತು, ಅದಕ್ಕೆ ಬೇಕಾದಂಥ ಸಣ್ಣ ಪುಟ್ಟ ಪೈಪ್ ಲೈನು ಮತ್ತೊಂದು 10 ವರ್ಷ ಯಾರು ಗಮನಿಸಿಲ್ಲ.